ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಾನೇನಾದರೂ ನಿಮಗೆ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಹೌದು ನೋಡಿದ್ದೀವಿ ಅಂತಾನೆ ಹೇಳಬಹುದು. ಅದೇ ಒಂದು ವೇಳೆ ನಾನು ಎಲ್ಲಿ ನೋಡಿದ್ದೀರಾ ಹೇಳಿ ಅಂತ ಕೇಳಿದ್ರೆ ನಿಮ್ಮಲ್ಲಿ ಎರಡು ಪ್ರಕಾರದ ಉತ್ತರ ಸಿಗಬಹುದು. ಬಹುತಾಂಶವಾಗಿ ಜನರು ಏನು ಹೇಳ್ತಾರೆ ಅಂದ್ರೆ ನಾವು ಭಾವಚಿತ್ರದಲ್ಲಿ ಮತ್ತು ಮೂರ್ತಿಯ ಸ್ವರೂಪದಲ್ಲಿ ನೋಡಿದ್ದೀವಿ ಅಂತ ಹೇಳಬಹುದು. ಮತ್ತು ಅಪವಾದಾತ್ಮಕವಾಗಿ ಎಲ್ಲೋ ಒಬ್ರು ನಾವು ನಿಜವಾಗಿಯೂ ದೇವರನ್ನು ನೋಡಿದ್ದೀವಿ ಅಂತಲೂ ಹೇಳಬಹುದು. ಒಂದು ವೇಳೆ ಅದೇ ರೀತಿಯಾಗಿ ನಾನೇನಾದ್ರೂ ರಾಕ್ಷಸರನ್ನ ನೀವು ನೋಡಿದ್ದೀರಾ ಅಂತ ಕೇಳಿದ್ರೂ ನಿಮ್ಮ ಉತ್ತರಗಳು ಇದೇ ರೀತಿಯಾಗಿ ಬರುತ್ತವೆ. ಮತ್ತು ಮನುಷ್ಯರನ್ನ ನೋಡಿದ್ದೀರಾ ಅಂತ ಕೇಳಿದಾಗಲೂ ಬಹುತಾಂಶವಾಗಿ ನಿಜವಾಗಿ ಹೇಳಬಹುದು, ಅಪವಾದಾತ್ಮಕವಾಗಿ ನಾವು ಫೋಟೋಗಳಲ್ಲಿ ನೋಡಿದ್ದೀವಿ ಅಂತಾನು ಹೇಳಬಹುದು. ಅಂದ್ರೆ ನೀವೆಲ್ಲರೂ ಕೂಡ ದೇವರನ್ನೂ ನೋಡಿದ್ದೀರಾ, ರಾಕ್ಷಸರನ್ನೂ ನೋಡಿದ್ದೀರಾ ಮತ್ತು ಮನುಷ್ಯರನ್ನೂ ಕೂಡ ನೋಡಿದ್ದೀರಾ. ಅದು ಎಲ್ಲಿ ಬೇಕಾದರೂ ನೋಡಲಿ, ಭಾವಚಿತ್ರದಲ್ಲಾದರೂ ನೋಡಲಿ, ಮೂರ್ತಿಯ ಸ್ವರೂಪದಲ್ಲಾದರೂ ನೋಡಲಿ, ಅಥವಾ ನಿಜವಾಗಿಯಾದರೂ ನೋಡಲಿ, ಒಟ್ಟಾರೆ ನೀವು ಮೂವರನ್ನ ನೋಡಿದ್ದೀರಾ. ಒಂದು ಹಳೆ ಸತ್ಯಯುಗದ ಹರಿಹರರನ್ನು ನೋಡಿ, ತ್ರೇತಾಯುಗದ ರಾಮನನ್ನು ನೋಡಿ, ದ್ವಾಪಾರ ಯುಗದ ಕೃಷ್ಣನನ್ನು ನೋಡಿ, ಬೇಕಾದ್ರೆ ಕಲಿಯುಗದಲ್ಲಿರುವಂತಹ ನಿಮಗೆ ಪರಿಚಿತವಿರುವ ಯಾವುದೇ ದೇವರುಗಳನ್ನ ನೋಡಿ. ಅವರ ಸ್ವರೂಪ ಹೇಗಿದೆ ಹೇಳಿ, ಅವರ ರೂಪ ಹೇಗಿದೆ ಹೇಳಿ. ಅವರ ರೂಪ ನಮ್ಮಂತೆ ಇದೆ. ಅಂದ್ರೆ ಅದೇ ಎರಡು ಕೈ, ಎರಡು ಕಾಲು, ಒಂದು ಮೂಗು, ಎರಡು ಕಣ್ಣು, ಎರಡು ಕಿವಿ, ಇದೇ ನರರೂಪವೇ ಅವರಿಗಿದೆ. ಬೇರೆ ರೂಪ ಇದೆಯಾ ಹೇಳಿ ಯಾರಿಗಾದ್ರೂ? ಇಲ್ಲ ತಾನೆ? ಯಾರಿಗೂ ಬೇರೆ ರೂಪ ಇಲ್ಲ. ಅದೇ ರೀತಿಯಾಗಿ ರಾಕ್ಷಸರನ್ನು ಬೇಕಾದರೂ ಕಣ್ಣು ಮುಂದೆ ತಂದು ನೋಡಿ. ಸತ್ಯಯುಗದ ತಾರಕನನ್ನು ನೋಡಿ, ತ್ರೇತಾಯುಗದ ರಾವಣನನ್ನು ನೋಡಿ, ದ್ವಾಪಾರ ಯುಗದ ಕೌರವರನ್ನು ನೋಡಿ, ಬೇಕಾದ್ರೆ ಕಲಿಯುಗದಲ್ಲಿರುವಂತಹ ನಿಮಗೆ ಗೊತ್ತಿರುವ ದೇವತೆಗಳಿಗೆ ತೊಂದರೆ ಕೊಟ್ಟಿರುವಂತಹ ಜನರು ಕೂಡ ಇರ್ತಾರೆ ಬಂಧುಗಳೇ. ಅವರೇ ರಾಕ್ಷಸರಾಗಿರ್ತಾರೆ. ಅಂಥವರನ್ನು ಬೇಕಾದ್ರೆ ನೀವು ನೋಡಿ. ಅವರ ರೂಪ ನೋಡಿ ಹೇಗಿದೆ. ಅವರು ಕೂಡ ಎಲ್ಲರೂ ನರರೂಪದಲ್ಲೇ ಇದ್ದಾರೆ. ಆಮೇಲೆ ಸತ್ಯಯುಗದಿಂದ ಇಂದಿನವರೆಗೆ ಮನುಷ್ಯರನ್ನು, ಯಾವ ಮನುಷ್ಯರನ್ನು ಬೇಕಾದರೂ ನೀವು ಕಣ್ಣು ಮುಂದೆ ತಂದು ನೋಡಿ, ಅವರ ರೂಪ ಹೇಗಿದೆ ನೋಡಿ. ಅವರಿಗೂ ಒಂದೇ ರೂಪ ಇದೆ, ಅದೇ ನರರೂಪ. ಅಂದ್ರೆ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ದೇವರುಗಳಿರಲಿ, ದಾನವರಿರಲಿ ಅಥವಾ ಮನುಷ್ಯರಿರಲಿ, ಅವರಿಗೆ ರೂಪ ಮಾತ್ರ ಒಂದೇ ಇದೆ. ಅದು ಯಾವ ರೂಪ ಅಂದ್ರೆ ನರರೂಪ ಬಂಧುಗಳೇ. ನರರೂಪ ಅಂದ್ರೆ ದೇವರುಗಳು, ದಾನವರು ಮತ್ತು ಮನುಷ್ಯರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅದು ನಮ್ಮೊಳಗೆ ಇದ್ದಾರೆ ಬಂಧುಗಳೇ. ನಮ್ಮಲ್ಲಿಯೇ ಇದ್ದಾರೆ. ನಮ್ಮಲ್ಲಿಯೇ ಕೆಲವರು ದೇವರಾಗಿದ್ದಾರೆ, ನಮ್ಮಲ್ಲಿಯೇ ಕೆಲವರು ರಾಕ್ಷಸರಾಗಿದ್ದಾರೆ, ನಮ್ಮಲ್ಲಿಯೇ ಕೆಲವರು ಮನುಷ್ಯರಾಗಿದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು ಬಂಧುಗಳೇ. ನಾವು ತಿಳ್ಕೊಳ್ಬೇಕು. ಧನ್ಯವಾದಗಳು.